Hello everyone, welcome back to Success Coaching Academy. This is Chetan. PGCT MBA MCA ರಿಲೇಟೆಡ್ ಪ್ರತಿ ದಿವಸ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಹ ಮತ್ತೆ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ PGCT ಎಕ್ಸಾಮ್ಸ್ ನ KA ಬೋರ್ಡ್ ಕಂಡಕ್ಟ್ ಮಾಡುತ್ತೆ. KA ಬೋರ್ಡ್ ಸಮುದ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡುತ್ತೆ. ಲೈಕ್ KSET ಇರ್ಬೋದು, PDO ಎಕ್ಸಾಮ್ಸ್ ಇರ್ಬೋದು ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಲ್ಲಿ ಕೇಳುವಂತ ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾರೆ. ಇಲ್ಲಿ ಕೇಳೋ ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ಅಲ್ಲಿ ಕೇಳ್ತಾರೆ. ಸೊ ಪ್ರೀವಿಯಸ್ ಪೇಪರ್ಸ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳನ್ನ ಪ್ರತಿ ದಿವಸ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಶಾರ್ಟ್ ಟ್ರಿಕ್ಸ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಮೊದಲನೇ ಕ್ವಶನ್: the price of 7 apple is equals to the cost of 3 melon. The price of 2 melon is equals to the cost of an apple, 5 oranges. If you had just enough money to buy 30 oranges, then how many apples you would buy with the same amount ಅಂತ ಕೇಳ್ತಿದ್ದಾರೆ. ಈಸಿಲಿ ಶಾರ್ಟ್ ಟ್ರಿಕ್ ಅಲ್ಲಿ ಅನಲೈಸ್ ಮಾಡಬಹುದು ನೋಡಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. 7 ಆಪಲ್ದು ಕಾಸ್ಟ್ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರೆ ಈಕ್ವಲ್ಸ್ ಟು ದ ಕಾಸ್ಟ್ ಆಫ್ 3 melon. 3 melon ಕಾಸ್ಟ್ಗೆ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಪಾಯಿಂಟ್ ಬರ್ಕೊಂಡಿದೀನಿ. ದ ಪ್ರೈಸ್ ಆಫ್ 2 melon is equals to the 2 melon ಕಾಸ್ಟ್ ಈಕ್ವಲ್ಸ್ ಟು ದ ಎನ್ ಆಪಲ್ ಅಂದ್ರೆ ಒಂದು ಆಪಲ್ ಅಂಡ್ 5 oranges ಅಂತ ಹೇಳ್ತಾರೆ. ಪ್ಲಸ್ 5 oranges. ಇಫ್ ಯು ಆರ್ ಜಸ್ಟ್ ಎನಫ್ ಮನಿ ಟು ಬೈ 30 oranges, ನನ್ನ ಹತ್ರ ಎಷ್ಟು ಮನಿ ಇದೆ ಅಂತ ಹೇಳಿದ್ರೆ ಐ ಕ್ಯಾನ್ ಬೈ ಓನ್ಲಿ 30 oranges. ದೆನ್ ಹೌ ಮೆನಿ ಆಪಲ್ಸ್ ಯು ವುಡ್ ಬೈ ವಿತ್ ದ ಸೇಮ್ ಅಮೌಂಟ್. ಇದೇ ಅಮೌಂಟ್ ಅಲ್ಲಿ ನಾನೆಷ್ಟು ಆಪಲ್ ನ ಪರ್ಚೇಸ್ ಮಾಡಬಹುದು ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಈ ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಆಪಲ್ ಕಾಸ್ಟ್ ಗೊತ್ತಾದ್ರೆ ಮೆಲನ್ ಕಾಸ್ಟ್ ಗೊತ್ತಾಗತ್ತೆ. ಸೊ ಮೆಲನ್ ಕಾಸ್ಟ್ ಗೊತ್ತಾಗಿದೆ ಅಂತ ಹೇಳಿದ್ರೆ ಆರೆಂಜಸ್ ಕಾಸ್ಟ್ ಗೊತ್ತಾಗತ್ತೆ. ಆರೆಂಜಸ್ ಕಾಸ್ಟ್ ಗೊತ್ತಾದ್ರೆ ನನ್ನ ಹತ್ರ ಎಷ್ಟು ಮನಿ ಇದೆ ಅಂತ ಗೊತ್ತಾಗತ್ತೆ. ನನ್ನ ಹತ್ರ ಎಷ್ಟು ಮನಿ ಇದೆ ಅಂತ ಗೊತ್ತಾದ್ರೆ ಎಷ್ಟು ಆಪಲ್ ನ ಪರ್ಚೇಸ್ ಮಾಡಬಹುದು ಅಂತ ತಗೋಬಹುದು. ಈ ರೀತಿ ಒಂದಕ್ಕೊಂದು ಇಂಟರ್ ಲಿಂಕ್ ಇದೆ. ಇದನ್ನ ಇಂಟರ್ ಲಿಂಕ್ ಥ್ರೂ ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡಿ ಸಾಲ್ವ್ ಮಾಡಬಹುದು ನೋಡಿ. ಸೊ ಹೇಗೆ ಅನಲೈಸ್ ಮಾಡಬಹುದು ಅಂದ್ರೆ ಫಸ್ಟ್ ಆಪಲ್ ಪ್ರೈಸ್ ನ ಫಿಕ್ಸ್ ಮಾಡೋಣ. ಆಪಲ್ ಪ್ರೈಸ್ ನಾನು ಎಷ್ಟು ಬೇಕಾದ್ರೆ ಫಿಕ್ಸ್ ಮಾಡ್ಬೋದು. ಒಂದು ಆಪಲ್ 100 rupees ಅಂತ ತಗೋಬಹುದು, 200 ಅಂತ ತಗೋಬಹುದು. ಸೊ ಆದಷ್ಟು ಒಂದು 3 ಇದೆ ಅಲ್ವಾ, 3 melon ಈಕ್ವಲ್ ಮಾಡಿದ್ದಾರೆ. ಸೊ ಒಂದು ಆಪಲ್ ಪ್ರೈಸ್ ನಾನು 30 rupees ಅಂತ ಒಂದು ಎಕ್ಸಾಂಪಲ್ ತಗೋತೀನಿ. ನಾನು 100 ಅಂತ ಬೇಕಾದ್ರೂ ತಗೋಬಹುದಿತ್ತು. 100 ಅಂತ ತಗೊಂಡ್ರೆ 3 ಇಂದ ಡಿವೈಡ್ ಆಗಲ್ಲ. ಸೊ ಹಂಗಾಗಿ 3 ಇಂದ ಡಿವೈಡ್ ಆಗುವಂತ ಒಂದು ನಂಬರ್ ತಗೋಣ. ಸೊ ಒಂದು ಆಪಲ್ 30 rupees ಇದೆ ಅಂತ ಹೇಳಿದ್ರೆ ಸೊ ನಾನು ಇಲ್ಲಿ ಬರ್ಕೊಳ್ಳೋಣ. 7 apples ಎಷ್ಟಾಗತ್ತೆ? 7 into 30 210 rupees ಆಗತ್ತೆ. ಅದು 3 melon ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ 30 rupees ಒಂದು ಆಪಲ್ ಇದೆ ಅಂದ್ರೆ 7 apple 210 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 3 melon. ಒಂದು ಮೆಲನ್ ಎಷ್ಟಾಗತ್ತೆ? ಒಂದು ಮೆಲನ್ ಎಷ್ಟಾಗತ್ತೆ? 210/3 ಅಂದ್ರೆ 70 rupees ಆಗತ್ತೆ. ಜಸ್ಟ್ ಅನಲೈಸ್ ಮಾಡ್ತಾ ಇದೀನಿ. ಸೊ 70 rupees 1 melon ಆದ್ರೆ 2 melon ಎಷ್ಟಾಗತ್ತೆ? 140 rupees ಆಗತ್ತೆ. ಸೊ ಈಗ ನನಗೆ ಒಂದು ಆಪಲ್ದು ನಾವು ಆಲ್ರೆಡಿ ಡಿಫೈನ್ ಮಾಡಿದೀವಿ. 30 rupees ಒಂದು ಆಪಲ್ ಪ್ಲಸ್ 5 oranges ಎಷ್ಟಾಗತ್ತೆ ಚೆಕ್ ಮಾಡೋಣ. ಸೊ ಈ 30 ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಆಗತ್ತೆ. 110 is equals to 5 oranges ಆಗತ್ತೆ. 1 oranges ಎಷ್ಟಾಯ್ತು ಅಂತ ಹೇಳಿದ್ರೆ 1 orange ವ್ಯಾಲ್ಯೂ 110/5 ಆಗತ್ತೆ. 5 twos ಅಗೈನ್ 5 twos. ಸೊ 1 orange ಕಾಸ್ಟ್ ಇಸ್ 22 rupees ಆಗತ್ತೆ. 1 orange ಕಾಸ್ಟ್ 22 rupees ಆಗಿದೆ ಅಂದ್ರೆ ನನ್ನ ಹತ್ರ ಎಷ್ಟು ಮನಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ 30 oranges ನ ಪರ್ಚೇಸ್ ಮಾಡೋ ಅಷ್ಟಿದೆ. ಸೊ 30 into 22 rupees ಅಂತ ಹೇಳಿದ್ರೆ 660 rupees ಇದೆ ಅಂತ ಅನ್ಕೋಬಹುದು. ನಾನೇನಾದ್ರೂ 30 rupees ಅಂತ ಒಂದು ಆಪಲ್ ಕನ್ಸಿಡರ್ ಮಾಡಿದ್ರೆ ನನ್ನ ಹತ್ರ 660 rupees ಇರುತ್ತೆ ಅಂತ ಹೇಳ್ಬೋದು. ಸೊ ನೀವೇನ್ ಫಿಕ್ಸ್ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಅಮೌಂಟ್ ಜನರೇಟ್ ಆಗುತ್ತೆ. ಈ ಅಮೌಂಟ್ ಅಲ್ಲಿ ನಾನು ಎಷ್ಟು ಆಪಲ್ ನ ಪರ್ಚೇಸ್ ಮಾಡ್ಬೋದು ಅಂತ ಕಂಡುಹಿಡಿಬೇಕಾಗತ್ತೆ. ಸೊ ನನ್ನ ಹತ್ರ 660 rupees ಇದೆ. ಒಂದು ಆಪಲ್ ಪ್ರೈಸ್ ಆಲ್ರೆಡಿ ಫಿಕ್ಸ್ ಆಗಿದೆ 30 rupees. ಎಷ್ಟು ಆಪಲ್ ಸಿಗುತ್ತೆ? 0 0 ಗೆಟ್ ಕ್ಯಾನ್ಸಲ್. ದಟ್ ಇಸ್ 22. 22 ಆಪಲ್ ಸಿಗುತ್ತೆ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ರೀತಿ ಸಿಂಪಲ್ ವೇ ನಲ್ಲಿ ಎಲ್ಲಾ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡಬಹುದು. ಅದರಲ್ಲಿ ಇದು ಒಂದು. ಸೊ ನಿಮ್ಮ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ಆದಷ್ಟು ಟ್ರೈ ಮಾಡ್ತಾ ಇರಿ. ಸೊ ಯಾವ ತರದ ಕ್ವಶನ್ ಕೇಳ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. I'll move to next question. So that is blood relation question. E is the son of A and D is the son of B.
ಸಿ ಇಸ್ ಡಾಟರ್ ಆಫ್ ಎ ಅಂಡ್ ಈಸ್ ಮ್ಯಾರಿಡ್ ಟು ಡಿ ಅವಲ್ಸ್ ಡಿ ರಿಲೇಟೆಡ್ ಟು ಇ ಅಂತ ಹೇಳಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮೇಲ್ ಕ್ಯಾಂಡಿಡೇಟ್ ಆಗಿದೆ ಅಂತ ಹೇಳಿದ್ರೆ ನಾನು ಕ್ಯಾಪ್ ಹಾಕ್ತೀನಿ, ದಟ್ ಇಸ್ ಮೇಲ್. ಫಿಮೇಲ್ ಆಗಿದೆ ಅಂದ್ರೆ ಈ ತರ ಟೇಪ್ ಹಾಕಿರ್ತೀನಿ, ದಟ್ ಇಸ್ ಫಿಮೇಲ್. ಈ ಕೀ ಪಾಯಿಂಟ್ಸ್ ಕ್ವಶನ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಅದನ್ನ ಡಿನೋಟ್ ಮಾಡಿದೀನಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಬರೀತಾ ಹೋಗೋಣ. ಇ ಇಸ್ ದ ಸನ್ ಆಫ್ ಎ ಅಂತ ಹೇಳಿದ್ದಾರೆ. ನೋಡಿ, ಇ ಅನ್ನೋರು ಸನ್ ಆಗಿದ್ದಾರೆ. ಸನ್ ಅಂದ್ರೆ ಮೇಲ್, ಅದಕ್ಕೆ ಕ್ಯಾಪ್ ಆಗ್ತಾ ಇದ್ದೀನಿ. ಸನ್ ಆಫ್ ಎ. ಎ ಬಗ್ಗೆ ನಮಗ್ ಗೊತ್ತಿಲ್ಲ, ಫಾದರ್ ಇರ್ಬೋದು, ಮದರ್ ಇರ್ಬೋದು, ಜಸ್ಟ್ ಅಲ್ಲಿಗೆ ಬಿಡಿ. ಅಂಡ್ ಡಿ ಇಸ್ ದ ಸನ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. ಡಿ ಅನ್ನೋರು ಸನ್ ಆಗಿದ್ದಾರೆ ಅಗೈನ್ ಬಿಗೆ. ಬಿ ಯಾರಂತ ಗೊತ್ತಿಲ್ಲ, ಫಾದರ್ ಇರ್ಬೋದು, ಮದರ್ ಇರ್ಬೋದು. ಇವ್ರಿಗೂ ಕನೆಕ್ಷನ್ ಇಲ್ಲ ಆಸ್ ಆಫ್ ನೌ. ನೆಕ್ಸ್ಟ್ ನೋಡಿ, ಸಿ ಇಸ್ ದ ಡಾಟರ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಸಿ ಇಸ್ ದ ಡಾಟರ್ ಆಫ್ ಎ ಅಂದ್ರೆ ಈ ರೀತಿ ಬರ್ಕೋಬಹುದು. ಡಾಟರ್ ಅಂದ್ರೆ ಫಿಮೇಲ್, ಟೇಪ್ ಆಗ್ತಾ ಇದೆ. ಸೊ ಇವ್ರು ಡಾಟರ್ ಆಗಿದ್ದಾರೆ, ಇವ್ರು ಸನ್ ಆಗಿದ್ದಾರೆ ಅಂದ್ರೆ ಇವರಿಬ್ರು ಸಿಬ್ಲಿಂಗ್ಸ್ ಆಗಿರ್ತಾರೆ. ಸಿಬ್ಲಿಂಗ್ಸ್ ಅಂದ್ರೆ ಒಡ ಹುಟ್ಟಿದವರು ಆಗಿರ್ತಾರೆ. ದೆನ್ ಸಿ ಇಸ್ ದ ಡಾಟರ್ ಆಫ್ ಎ, ಅಂಡ್ ಅಂದ್ರೆ ಯಾರು ಇಲ್ಲಿ, ಸಿನೆ. ಅಂಡ್ ಈಸ್ ಮ್ಯಾರಿಡ್ ಟು ಡಿ ಅಂತ ಹೇಳ್ತಿದ್ದಾರೆ. ಸೊ ಸಿ ಡಿ ನ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮ್ಯಾರಿಡ್, ದಟ್ ಇಸ್ ಇವರಿಬ್ರು ಕಪಲ್ ಆಗ್ತಾರೆ. ದೆನ್ ಹೌ ಇಸ್ ಡಿ ರಿಲೇಟೆಡ್ ಟು ಇ ಅಂತ ಹೇಳ್ತಿದ್ದಾರೆ. ಡಿ ಅನ್ನೋರು ಈಗ ಏನಾಗ್ತಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಈಗ ಸಿ ಏನಾಗಿದ್ದಾರೆ, ಸಿಸ್ಟರ್. ಸಿಸ್ಟರ್ಗೆ ಡಿ ಏನಾಗಿದ್ದಾರೆ, ಹಸ್ಬೆಂಡ್. ಸಿಸ್ಟರ್ಸ್ ಹಸ್ಬೆಂಡ್ ಏನಾಗಿರ್ತಾರೆ ಅಂದ್ರೆ ಬ್ರದರ್ ಇಲ್ಲ. ಸೊ ಆಪ್ಷನ್ ಬಿ ನ ನಾವು ಪಿಕ್ ಮಾಡಬಹುದು. ಸೊ ಡಿ ರಿಲೇಟೆಡ್ ಟು ಇ ಅಂತ ಕೇಳಿದ್ದಾರೆ, ದಟ್ ಇಸ್ ಬ್ರದರ್ ಇಲ್ಲ. ಆಪ್ಷನ್ ಈಸ್ ರೈಟ್ ಆನ್ಸರ್. ಈ ರೀತಿಯಾದ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಲ್ಲೂ ಕೇಳ್ತಾರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.